ತಮಿಳುನಾಡು ಗಡಿಯಲ್ಲಿ ಆನೆ ತುಳಿತಕ್ಕೆ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬಾಲಕೆರೆ ಗ್ರಾಮದ ಬಳಿ ಒಂಟಿ ಸಲಗ ದಾಳಿಗೆ ಬಲಿಯಾಗಿದೆ. ತಮಿಳುನಾಡು ಗಡಿ ಗುಮ್ಮಳಾಪುರ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. 58 ವರ್ಷದ ಬಾಲಕೆರೆ ನಿವಾಸಿ ವೆಂಕಟೇಶ್ ಮೃತಪಟ್ಟಿರುವಂತಹ ದುರ್ದೈವಿ ಅಂತ ಗೊತ್ತಾಗಿದೆ. ಗುಮ್ಮಳಾಪುರ ಗ್ರಾಮದ ರಸ್ತೆಯಲ್ಲಿ ಆತನ ಶವ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕಾಡಾನೆಗಳ ಹಾವಳಿಗೆ ಅರಣ್ಯ ಇಲಾಖೆ ನಿಯಂತ್ರಿಸ್ತಾ ಇಲ್ಲ. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಅರಣ್ಯಾಧಿಕಾರಿಗಳು ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮೃತ ಕುಟುಂಬಕ್ಕೆ ಪರಿಹಾರ ಘೋಷಿಸಬೇಕು ಅನ್ನುವಂತ ಆಗ್ರಹ ಮಾಡಿದ್ದಾರೆ ಪ್ರತಿಭಟನಾಕಾರರು. ಆ ನಂತರದಲ್ಲಿ ಅವರ ಮನವೊಲಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಸ್ಥಳಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳು ಬರಬೇಕು, ಮೃತ ಕುಟುಂಬಕ್ಕೆ ಪರಿಹಾರ ಘೋಷಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಯಾಕಂತಂದ್ರೆ ಪದೇ ಪದೇ ಆ ಭಾಗದಲ್ಲಿ ಕಾಡಾನೆಗಳ ದಾಳಿ ಆಗ್ತಾ ಇರುತ್ತೆ. ಕಾಡಾನೆಗಳ ಹಾವಳಿಯಿಂದ ಜನ ಬೇಸತ್ತು ಹೋಗಿದ್ದಾರೆ. ಆದರೆ ಈಗ ಬಾಲ್ಕೆರೆ ನಿವಾಸಿ ವೆಂಕಟೇಶ್ ಏನು ಮೃತಪಟ್ಟಿದ್ದಾರೆ, ಆ ಮೃತ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಪ್ರತಿಭಟನಾಕಾರರು. பின்னாடி தானே இருக்கு மேடம். கூட இல்ல ಇದೆ. ಒಂದ್ ಕಡೆ ಆನೆ ತುಳಿತಕ್ಕೆ ವ್ಯಕ್ತಿ ಸಾವನ್ನಪ್ಪಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಕಾಡಾನೆಗಳ ಹಿಂಡು ಹೋಗ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಆ ಭಾಗದಲ್ಲಿ ವಿಪರೀತವಾಗಿ ಕಾಡಾನೆಗಳ ಹಾವಳಿ ಇದೆ. ಅದನ್ನು ತಡೆಗಟ್ಟಿ ಅದನ್ನು ನಿಯಂತ್ರಿಸಿ ಅಂತೇಳಿ ಪದೇ ಪದೇ ಸಂಬಂಧಪಟ್ಟಂಥ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಅದನ್ನು ನಿಯಂತ್ರಿಸೋದ್ರಲ್ಲಿ ಎಡುತ್ತಾ ಇದ್ದಾರೆ. ಸೂಕ್ತ ಕ್ರಮಗಳನ್ನು ತಗೊಳ್ತಾ ಇಲ್ಲ ಅನ್ನುವಂಥದ್ದು ಬಹುಶಃ ಗ್ರಾಮಸ್ಥರ ಆಗ್ರಹ. ಅದೊಂದು ಕಡೆ ಈಗ ಮೃತಪಟ್ಟಿರುವಂಥ ವ್ಯಕ್ತಿ ಏನಿದ್ದಾರೆ 58 ವರ್ಷದ ವ್ಯಕ್ತಿ ವೆಂಕಟೇಶು, ಆತನ ಕುಟುಂಬಸ್ಥರಿಗೆ ಪರಿಹಾರವನ್ನು ಕೊಡಬೇಕು, ಸ್ಥಳಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳು ಬರಬೇಕು, ಅವರು ಬರೋವರೆಗೂ ಕೂಡ ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತೇಳಿ ಒಂದು ಪ್ರೊಟೆಸ್ಟನ್ನು ಕೂಡ ನಡೆಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಗ್ರಾಮಸ್ಥರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಹರಸಾಹಸ ಪಟ್ಟಿದ್ದಾರೆ. ಅದೆಲ್ಲ ಆದ ನಂತರದಲ್ಲಿ ಈಗ ಮೃತಪಟ್ಟಿರುವಂಥ ಮೃತ ಕುಟುಂಬಸ್ಥರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಬಿಗಿಪಟ್ಟು ಹಿಡಿದಿದ್ದಾರೆ ಪ್ರತಿಭಟನಾಕಾರರು. ಹೇಳಿ ಕೇಳಿ ಆ ಭಾಗದಲ್ಲಿ ಪದೇ ಪದೇ ಕಾಡಾನೆಗಳ ಹಾವಳಿಯಿಂದ ಆ ಭಾಗದ ಜನ ಬೇಸತ್ತು ಹೋಗಿದ್ದಾರೆ.